ಪಹಲ್ಗಾಮ್ ದಾಳಿಯ ವಿಚಾರವಾಗಿ ಈಗಾಗಲೇ ಎನ್ಐಎ ತನಿಖೆಯನ್ನ ಚುರುಕುಗೊಳಿಸಿದೆ. ತನಿಖೆಯ ಸಂದರ್ಭದಲ್ಲಿ ಹಲವು ರೀತಿಯ ಆಯಾಮಗಳು ಮತ್ತು ಹಲವು ರೀತಿಯ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲಿ ಈ ನರಮೇಧದ ದಾಳಿಯ ಹಿಂದೆ ಯಾರದೆಲ್ಲ ಕೈವಾಡ ಇದೆ, ಯಾವ ಸಂಘಟನೆಯವರು ಪಾತ್ರವನ್ನ ವಹಿಸಿದ್ರು, ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಕೆಲಸ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ಆಗ್ತಾ ಇದೆ. ಜಿಹಾದಿ ಸಂಘಟನೆ ಅಲ್ ಉಮರ್ ಮುಜಾಹಿದೀನ್ ಪಾತ್ರ ಕೂಡ ಈ ಪಹಲ್ಗಾಮ್ ನರಮೇಧದ ಹಿಂದೆ ಇದೆಯಾ? ಸಂಘಟನೆಯ ಮುಖ್ಯಸ್ಥ ಮುಷ್ತಾಕ್ ಅಹಮದ್ ಜರ್ಗಾರ್, ಆತನ ಪಾತ್ರದ ಬಗ್ಗೆಯೂ ಕೂಡ ಈಗ ತನಿಖಾ ಸಂಸ್ಥೆ ವಿಚಾರಣೆಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಓವರ್ ಗ್ರೌಂಡ್ ವರ್ಕರ್ಗಳ ವಿಚಾರಣೆ ಮುಂದುವರಿತಾ ಇದ್ದ ಸಂದರ್ಭದಲ್ಲಿ ಜರ್ಗಾರ್ ಪಾತ್ರದ ಬಗ್ಗೆ ಪ್ರಸ್ತಾಪ ಆಗಿದೆ. ಜರ್ಗಾರ್ನ ಬೆಂಬಲಿಗರಿಂದ ಉಗ್ರರಿಗೆ ಸಹಾಯ ಮಾಡಲಾಗಿದೆ ಅನ್ನೋ ಸ್ಫೋಟಕ ಮಾಹಿತಿ ಇದೀಗ ಹೊರಬಿದ್ದಿದೆ. ಆತನ ಸೂಚನೆಯಂತೆ ಉಗ್ರರಿಗೆ ವಸತಿ ವ್ಯವಸ್ಥೆ ಆಗಿತ್ತು ಅನ್ನೋದು ಇದೀಗ ಓವರ್ ಗ್ರೌಂಡ್ ವರ್ಕರ್ಗಳ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರತಕ್ಕಂತ ಮಾಹಿತಿ. ಕಂದಹಾರ್ನಲ್ಲಿ ವಿಮಾನ ಹೈಜಾಕ್ ಕೇಸಲ್ಲಿದ್ದ ಈ ಜರ್ಗಾರ್ ಮೌಲಾನಾ ಮಸೂದ್ ಅಜರ್ ಜೊತೆಗೆ ಈತ ಬಿಡುಗಡೆಯಾಗಿರ್ತಾನೆ. ಈ ರೀತಿ ಬಿಡುಗಡೆ ಆದ ನಂತರ ಪಾಕಿಸ್ತಾನದಲ್ಲಿ ಈತ ಉಗ್ರರನ್ನ ತಯಾರು ಮಾಡೋದು, ಉಗ್ರರಿಗೆ ತರಬೇತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ. 2023ರಲ್ಲಿ ಶ್ರೀನಗರ ಮನೆಯನ್ನ ಎನ್ಐಎ ಅಟ್ಯಾಕ್ ಮಾಡಿತ್ತು. ಈಗ ಈತ ಈ ಒಂದು ನರಮೇಧದ ಹಿಂದೆಯೂ ಕೂಡ ಇದ್ದಾನೆ. ಈತನ ಮಾಸ್ಟರ್ ಮೈಂಡ್, ಈತನ ಪ್ಲಾನ್ ಪ್ರಕಾರ ಇಲ್ಲಿ ದಾಳಿ ಆಗಿದೆ ಅನ್ನುವಂತಹ ಆಯಾಮದಲ್ಲೂ ಕೂಡ ಎನ್ಐಎ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಈ ಜರ್ಗಾರ್ ಯಾರು ಅಂತಂದ್ರೆ ಕಂದಹಾರ್ನ ವಿಮಾನ ಹೈಜಾಕ್ ಕೇಸಲ್ಲಿದ್ದ ಮೌಲಾನಾ ಮಸೂದ್ ಅಜರ್ ಜೊತೆಗೆ ಈತ ಬಿಡುಗಡೆಯಾಗಿರ್ತಾನೆ. ಆ ರೀತಿ ಬಿಡುಗಡೆ ಆದ ಮೇಲೆ ಪಾಕಿಸ್ತಾನದಲ್ಲಿ ಉಗ್ರರಿಗೆ ತರಬೇತಿ ಕೊಡುವಂತಹ ಕೆಲಸವನ್ನ ಈತ ಮಾಡ್ತಾನೆ ಇರ್ತಾನೆ. ಉಗ್ರರನ್ನ ತಯಾರಿ ಮಾಡ್ತಾ ಇರ್ತಾನೆ. ಉಗ್ರರ ಕಾರ್ಖಾನೆಯಲ್ಲಿ ಈತ ಮುಂಚೂಣಿಯಲ್ಲಿರ್ತಾನೆ. ಶ್ರೀನಗರ ಮತ್ತು ಸುತ್ತಮುತ್ತ ಜರ್ಗಾರ್ನ ಉಗ್ರರ ಜಾಲ ಇದೀಗ ಬೆಳಕಿಗೆ ಬರ್ತಾ ಇದೆ. ಎಲ್ಲವೂ ಕೂಡ ಪಾಕಿಸ್ತಾನದಿಂದಲೇ ಆಪರೇಟ್ ಆಗ್ತಾ ಇತ್ತು. 100ಕ್ಕೂ ಹೆಚ್ಚು ಆನ್ ಗ್ರೌಂಡ್ ವರ್ಕರ್ಗಳ ಅಡಗುದಾಣಗಳಲ್ಲಿ ಇದೀಗ ಶೋಧ ಕಾರ್ಯ ನಡೆಸಲಾಗಿದೆ. 90ಕ್ಕೂ ಅಧಿಕ ಆನ್ ಗ್ರೌಂಡ್ ವರ್ಕರ್ಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ನರಮೇಧದ ತನಿಖೆಯ ಮತ್ತಷ್ಟು ಆಳಕ್ಕೆ ಇಳಿದಿದೆ ಎನ್ಐಎ. ಪಹಲ್ಗಾಮ್ನ ಶಂಕಾಸ್ಪದ ಸ್ಥಳಗಳು, ಅಂಶಗಳ ಮಾಹಿತಿಯನ್ನ ಸಂಗ್ರಹಿಸಿದೆ. ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ಬೆನ್ನೆಲುಬು ಮುರಿಯುವ ಕೆಲಸಕ್ಕೆ ಇದೀಗ ಭದ್ರತಾ ಪಡೆಗಳು, ತನಿಖಾ ಸಂಸ್ಥೆಗಳು ಕಾರ್ಯಾಚರಣೆಗೆ ಇಳಿದಿವೆ. ಪಹಲ್ಗಾಮ್ ದಾಳಿಯ ವಿಚಾರವಾಗಿ ಈಗಾಗಲೇ ಎನ್ಐಎ ತನಿಖೆಯನ್ನ ಚುರುಕುಗೊಳಿಸಿದೆ. ತನಿಖೆಯ ಸಂದರ್ಭದಲ್ಲಿ ಹಲವು ರೀತಿಯ ಆಯಾಮಗಳು ಮತ್ತು ಹಲವು ರೀತಿಯ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲಿ ಈ ನರಮೇಧದ ದಾಳಿಯ ಹಿಂದೆ ಯಾರದೆಲ್ಲ ಕೈವಾಡ ಇದೆ, ಯಾವ ಸಂಘಟನೆಯವರು ಪಾತ್ರವನ್ನ ವಹಿಸಿದ್ರು, ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಕೆಲಸ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ಆಗ್ತಾ ಇದೆ. ಜಿಹಾದಿ ಸಂಘಟನೆ ಅಲ್ ಉಮರ್ ಮುಜಾಹಿದೀನ್ ಪಾತ್ರ ಕೂಡ ಈ ಪಹಲ್ಗಾಮ್ ನರಮೇಧದ ಹಿಂದೆ ಇದೆಯಾ? ಸಂಘಟನೆಯ ಮುಖ್ಯಸ್ಥ ಮುಷ್ತಾಕ್ ಅಹಮದ್ ಜರ್ಗಾರ್, ಆತನ ಪಾತ್ರದ ಬಗ್ಗೆಯೂ ಕೂಡ ಈಗ ತನಿಖಾ ಸಂಸ್ಥೆ ವಿಚಾರಣೆಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಓವರ್ ಗ್ರೌಂಡ್ ವರ್ಕರ್ಗಳ ವಿಚಾರಣೆ ಮುಂದುವರಿತಾ ಇದ್ದ ಸಂದರ್ಭದಲ್ಲಿ ಜರ್ಗಾರ್ ಪಾತ್ರದ ಬಗ್ಗೆ ಪ್ರಸ್ತಾಪ ಆಗಿದೆ. ಜರ್ಗಾರ್ನ ಬೆಂಬಲಿಗರಿಂದ ಉಗ್ರರಿಗೆ ಸಹಾಯ ಮಾಡಲಾಗಿದೆ ಅನ್ನೋ ಸ್ಫೋಟಕ ಮಾಹಿತಿ ಇದೀಗ ಹೊರಬಿದ್ದಿದೆ. ಆತನ ಸೂಚನೆಯಂತೆ ಉಗ್ರರಿಗೆ ವಸತಿ ವ್ಯವಸ್ಥೆ ಆಗಿತ್ತು ಅನ್ನೋದು ಇದೀಗ ಓವರ್ ಗ್ರೌಂಡ್ ವರ್ಕರ್ಗಳ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರತಕ್ಕಂತ ಮಾಹಿತಿ. ಕಂದಹಾರ್ನಲ್ಲಿ ವಿಮಾನ ಹೈಜಾಕ್ ಕೇಸಲ್ಲಿದ್ದ ಈ ಜರ್ಗಾರ್ ಮೌಲಾನಾ ಮಸೂದ್ ಅಜರ್ ಜೊತೆಗೆ ಈತ ಬಿಡುಗಡೆಯಾಗಿರ್ತಾನೆ. ಈ ರೀತಿ ಬಿಡುಗಡೆ ಆದ ನಂತರ ಪಾಕಿಸ್ತಾನದಲ್ಲಿ ಈತ ಉಗ್ರರನ್ನ ತಯಾರು ಮಾಡೋದು, ಉಗ್ರರಿಗೆ ತರಬೇತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ.
2023ರಲ್ಲಿ ಶ್ರೀನಗರ ಮನೆಯನ್ನ ಎನ್ಐಎ ಅಟ್ಯಾಕ್ ಮಾಡಿತ್ತು. ಈಗ ಈತ ಈ ಒಂದು ನರಮೇಧದ ಹಿಂದೆಯೂ ಕೂಡ ಇದ್ದಾನೆ. ಈತನ ಮಾಸ್ಟರ್ ಮೈಂಡ್, ಈತನ ಪ್ಲಾನ್ ಪ್ರಕಾರ ಇಲ್ಲಿ ದಾಳಿ ಆಗಿದೆ ಅನ್ನುವಂತಹ ಆಯಾಮದಲ್ಲೂ ಕೂಡ ಎನ್ಐಎ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಈ ಜರ್ಗಾರ್ ಯಾರು ಅಂತಂದ್ರೆ ಕಂದಹಾರ್ನ ವಿಮಾನ ಹೈಜಾಕ್ ಕೇಸಲ್ಲಿದ್ದ ಮೌಲಾನಾ ಮಸೂದ್ ಅಜರ್ ಜೊತೆಗೆ ಈತ ಬಿಡುಗಡೆಯಾಗಿರ್ತಾನೆ. ಆ ರೀತಿ ಬಿಡುಗಡೆ ಆದ ಮೇಲೆ ಪಾಕಿಸ್ತಾನದಲ್ಲಿ ಉಗ್ರರಿಗೆ ತರಬೇತಿ ಕೊಡುವಂತಹ ಕೆಲಸವನ್ನ ಈತ ಮಾಡ್ತಾನೆ ಇರ್ತಾನೆ. ಉಗ್ರರನ್ನ ತಯಾರಿ ಮಾಡ್ತಾ ಇರ್ತಾನೆ. ಉಗ್ರರ ಕಾರ್ಖಾನೆಯಲ್ಲಿ ಈತ ಮುಂಚೂಣಿಯಲ್ಲಿರ್ತಾನೆ. ಶ್ರೀನಗರ ಮತ್ತು ಸುತ್ತಮುತ್ತ ಜರ್ಗಾರ್ನ ಉಗ್ರರ ಜಾಲ ಇದೀಗ ಬೆಳಕಿಗೆ ಬರ್ತಾ ಇದೆ. ಎಲ್ಲವೂ ಕೂಡ ಪಾಕಿಸ್ತಾನದಿಂದಲೇ ಆಪರೇಟ್ ಆಗ್ತಾ ಇತ್ತು. 100ಕ್ಕೂ ಹೆಚ್ಚು ಆನ್ ಗ್ರೌಂಡ್ ವರ್ಕರ್ಗಳ ಅಡಗುದಾಣಗಳಲ್ಲಿ ಇದೀಗ ಶೋಧ ಕಾರ್ಯ ನಡೆಸಲಾಗಿದೆ. 90ಕ್ಕೂ ಅಧಿಕ ಆನ್ ಗ್ರೌಂಡ್ ವರ್ಕರ್ಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ನರಮೇಧದ ತನಿಖೆಯ ಮತ್ತಷ್ಟು ಆಳಕ್ಕೆ ಇಳಿದಿದೆ ಎನ್ಐಎ. ಪಹಲ್ಗಾಮ್ನ ಶಂಕಾಸ್ಪದ ಸ್ಥಳಗಳು, ಅಂಶಗಳ ಮಾಹಿತಿಯನ್ನ ಸಂಗ್ರಹಿಸಿದೆ. ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ಬೆನ್ನೆಲುಬು ಮುರಿಯುವ ಕೆಲಸಕ್ಕೆ ಇದೀಗ ಭದ್ರತಾ ಪಡೆಗಳು, ತನಿಖಾ ಸಂಸ್ಥೆಗಳು ಕಾರ್ಯಾಚರಣೆಗೆ ಇಳಿದಿವೆ. ಪಹಲ್ಗಾಮ್ ದಾಳಿಯ ವಿಚಾರವಾಗಿ ಈಗಾಗಲೇ ಎನ್ಐಎ ತನಿಖೆಯನ್ನ ಚುರುಕುಗೊಳಿಸಿದೆ. ತನಿಖೆಯ ಸಂದರ್ಭದಲ್ಲಿ ಹಲವು ರೀತಿಯ ಆಯಾಮಗಳು ಮತ್ತು ಹಲವು ರೀತಿಯ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲಿ ಈ ನರಮೇಧದ ದಾಳಿಯ ಹಿಂದೆ ಯಾರದೆಲ್ಲ ಕೈವಾಡ ಇದೆ, ಯಾವ ಸಂಘಟನೆಯವರು ಪಾತ್ರವನ್ನ ವಹಿಸಿದ್ರು, ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಕೆಲಸ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ಆಗ್ತಾ ಇದೆ. ಜಿಹಾದಿ ಸಂಘಟನೆ ಅಲ್ ಉಮರ್ ಮುಜಾಹಿದೀನ್ ಪಾತ್ರ ಕೂಡ ಈ ಪಹಲ್ಗಾಮ್ ನರಮೇಧದ ಹಿಂದೆ ಇದೆಯಾ? ಸಂಘಟನೆಯ ಮುಖ್ಯಸ್ಥ ಮುಷ್ತಾಕ್ ಅಹಮದ್ ಜರ್ಗಾರ್, ಆತನ ಪಾತ್ರದ ಬಗ್ಗೆಯೂ ಕೂಡ ಈಗ ತನಿಖಾ ಸಂಸ್ಥೆ ವಿಚಾರಣೆಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಓವರ್ ಗ್ರೌಂಡ್ ವರ್ಕರ್ಗಳ ವಿಚಾರಣೆ ಮುಂದುವರಿತಾ ಇದ್ದ ಸಂದರ್ಭದಲ್ಲಿ ಜರ್ಗಾರ್ ಪಾತ್ರದ ಬಗ್ಗೆ ಪ್ರಸ್ತಾಪ ಆಗಿದೆ. ಜರ್ಗಾರ್ನ ಬೆಂಬಲಿಗರಿಂದ ಉಗ್ರರಿಗೆ ಸಹಾಯ ಮಾಡಲಾಗಿದೆ ಅನ್ನೋ ಸ್ಫೋಟಕ ಮಾಹಿತಿ ಇದೀಗ ಹೊರಬಿದ್ದಿದೆ. ಆತನ ಸೂಚನೆಯಂತೆ ಉಗ್ರರಿಗೆ ವಸತಿ ವ್ಯವಸ್ಥೆ ಆಗಿತ್ತು ಅನ್ನೋದು ಇದೀಗ ಓವರ್ ಗ್ರೌಂಡ್ ವರ್ಕರ್ಗಳ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರತಕ್ಕಂತ ಮಾಹಿತಿ. ಕಂದಹಾರ್ನಲ್ಲಿ ವಿಮಾನ ಹೈಜಾಕ್ ಕೇಸಲ್ಲಿದ್ದ ಈ ಜರ್ಗಾರ್ ಮೌಲಾನಾ ಮಸೂದ್ ಅಜರ್ ಜೊತೆಗೆ ಈತ ಬಿಡುಗಡೆಯಾಗಿರ್ತಾನೆ. ಈ ರೀತಿ ಬಿಡುಗಡೆ ಆದ ನಂತರ ಪಾಕಿಸ್ತಾನದಲ್ಲಿ ಈತ ಉಗ್ರರ